ಕ್ರಿಸ್ಮಸ್ ಹಬ್ಬದ ದಿನವೇ ನಡೆದಿರುವಂತಹ ಭೀಕರ ದುರಂತ ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸಾವಿನ ಸಂಖ್ಯೆಯೇ ಒಂದಿಷ್ಟು ಗೊಂದಲ ಮೂಡಿಸ್ತಾ ಇದೆ. ಎಷ್ಟು ಜನ ಎಕ್ಸಾಕ್ಟ್ ಆಗಿ ಪ್ರಾಣವನ್ನ ಕಳ್ಕೊಂಡಿರೋದು, ಬಚಾವ್ ಆಗಿರುವವರು ಎಷ್ಟು ಮಂದಿ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಏನು ಸಂದೇಶ್? ವಿದುಶ್ರೀ, ಈ ಒಂದು ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿರೋದು ಈಗಾಗಲೇ ಖಚಿತವಾಗಿದೆ. ಅಂದ್ರೆ ಈಗ ಸದ್ಯ ಬಸ್ನಲ್ಲಿ 32 ಮಂದಿ ಇರ್ತಾರೆ. ಆ 32 ಮಂದಿಯಲ್ಲಿ ಈಗ 11 ಜನ ಸಾವನ್ನಪ್ಪಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕ್ಯಾಂಟರ್ ನಲ್ಲಿದ್ದಂತಹ ಡ್ರೈವರ್ ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ಈ ಕೌಂಟ್ ಯಾವ ರೀತಿ ಆಗುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈಗ ಸದ್ಯ 32 ಮಂದಿ ಮಾಡ್ತಾ ಇದ್ರು. ಆ 32 ಮಂದಿಯಲ್ಲಿ ಈಗ 11 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ 11 ಮಂದಿ ಸಾವನ್ನಪ್ಪಿದ್ರೆ ಇನ್ನುಳಿದಂಥವ್ರು ಅಂದ್ರೆ ಸುಮಾರು 20ಕ್ಕೂ ಹೆಚ್ಚು ಮಂದಿ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಬಸ್ನಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ. ಅಂದ್ರೆ ಅದೃಷ್ಟವಶಾತ್ ಆ 20 ಮಂದಿ ಕೂಡ ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಅದರ ಒಂದು ಐಡೆಂಟಿಟಿಯನ್ನ ಅಂದ್ರೆ ಮೃತದೇಹಗಳ ಐಡೆಂಟಿಟಿ ಜೊತೆಗೆ ಯಾರೆಲ್ಲ ಹೊರಗಡೆ ಬಂದಿದ್ದಾರೆ ಅವರ ಒಂದು ಅವ್ರು ಎಲ್ಲಿದ್ದಾರೆ, ಜೊತೆಗೆ ಈಗಾಗಲೇ ಚಿತ್ರದುರ್ಗ ಹಾಗೆ ಹಿರಿಯೂರು ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಿದ್ರಿಂದ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಬಂದಂತ ಒಂದು ಕ್ಯಾಂಟರ್ ವೆಹಿಕಲ್ ಡಿವೈಡರ್ ಅನ್ನ ದಾಟಿ ಆಪೋಸಿಟ್ ವೇಗೆ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದ್ರಿಂದ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದು ಈಗ ಸದ್ಯ ಈ ಒಂದು ಘಟನೆಯನ್ನ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಕೊಡ್ತಿರುವಂತಹ ಮಾಹಿತಿ. ಜೊತೆಗೆ ಈಗಾಗಲೇ ಘಟನೆಯಲ್ಲಿ ಈಗ ಸದ್ಯ 11 ಮಂದಿ ಸಾವನ್ನಪ್ಪಿರೋದು ಖಚಿತವಾಗಿದೆ. ಹಾಗಾಗಿ ಇನ್ನೂ ಕೂಡ ಮೃತದೇಹಗಳ ಹುಡುಕಾಟ ಬಸ್ನ ಒಳಗೆ ಮುಂದುವರೆದಿದೆ. ಯಾಕಂದ್ರೆ ಆ ಮೃತದೇಹಗಳನ್ನ ತೆಗೆಯೋದಕ್ಕಾಗ್ತಾ ಇಲ್ಲ. ಸೊ ದಟ್ ಆ ಮೃತದೇಹಗಳನ್ನ ಒಳಗಡೆ ಕಟ್ ಮಾಡಿ ತೆಗೆಯುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ ಅದೇ ಕೆಲಸವನ್ನ ಪೊಲೀಸರು ಕೂಡ ಅಂದ್ರೆ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಸದ್ಯ 11 ಮಂದಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರೋದು ಖಚಿತವಾಗಿದೆ. ಹಾಗಾಗಿ ಇನ್ನುಳಿದಂತೆ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗಾಯಾಳುಗಳು ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಕೌಂಟ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರೋದ್ರಿಂದ ಆ ಗಾಯಾಳುಗಳ ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ತರಿಸ್ಕೊಳ್ತಾ ಇದ್ದಾರೆ. ಸೊ ದಟ್ ಐಡೆಂಟಿಟಿ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸದ್ಯ ಒಂದು ಮೃತದೇಹಗಳು ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಐಡೆಂಟಿಟಿ ಜೊತೆಗೆ ಗಾಯಾಳುಗಳ ಐಡೆಂಟಿಟಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಸದ್ಯ ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ. ವಿದೇಶಿ ಸಂದೇಶ್, ಜೊತೆಗೆ ಸಿ ಬರ್ಡ್ನ ದಾಖಲೆಗಳನ್ನ ನೀವೇನು ಕಳಿಸಿದ್ದೀರಿ, ಆ ಬಸ್ನ ಡೀಟೇಲ್ಸ್, ಪ್ರಯಾಣಿಕರ ಡೀಟೇಲ್ಸ್, ಅದ್ರಲ್ಲಿ ನಾವು ಗಮನಿಸಿದ್ರೆ ಬಹುತೇಕರು ಅಂದ್ರೆ 29 ಜನ ಪ್ರಯಾಣಿಕರು ಅಂತ ಏನು ಲಿಸ್ಟ್ ಇದೆ, 25 ಜನ ಗೋಕರ್ಣಕ್ಕೆ ಹೊರಟಿರೋರು. ಪ್ರವಾಸಿಗರ ಅಥವಾ ಅಲ್ಲಿನ ಸ್ಥಳೀಯರ ಆ ಬಗ್ಗೆ ಏನಾದರೂ ಅಪ್ಡೇಟ್ ಸದ್ಯಕ್ಕೆ ಪ್ರಾಥಮಿಕವಾಗಿ ತಮಗೇನಾದ್ರೂ ಸಿಗ್ತಾ ಇದೆಯಾ ಸಂದೇಶ್? ವಿದೇಶಿ ನಮ್ಗೆ ಸದ್ಯ ಸಿಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಕೂಡ ಪ್ರವಾಸಿಗರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಶಿವಮೊಗ್ಗ ಹಾಗೆ ಗೋಕರ್ಣದ ಏನು ಗೋಕರ್ಣಕ್ಕೆ ಪ್ರವಾಸಕ್ಕೆ ಅಂತ ಹೇಳ್ತಾ ಇದ್ರು. ಶಿವಮೊಗ್ಗದ ನಿವಾಸಿಗಳು ಕೂಡ ಇದ್ದಾರೆ. ಜೊತೆಗೆ ಗೋಕರ್ಣಕ್ಕೆ ಸಾಕಷ್ಟು ಜನ ಟ್ರಾವೆಲಿಂಗ್ ಅಥವಾ ಏನು ಪ್ರವಾಸಕ್ಕೆ ತೆರಳ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಈಗ ಬೇಸಿಕ್ ಆಗಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಈಗ ಮೊದಲಿಗೆ ಅವರ ಒಂದು ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಅವರ ಐಡೆಂಟಿಟಿಯನ್ನ ಈಗಾಗಲೇ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿರೋದ್ರಿಂದ ಯಾರು ಮೃತಪಟ್ಟಿದ್ದಾರೆ ಅವರ ಒಂದು ಐಡೆಂಟಿಟಿಯನ್ನ ಪತ್ತೆ ಹಚ್ತಾರೆ. ಅಂದ್ರೆ ಮೃತಪಟ್ಟಿರುವಂತಹ ವ್ಯಕ್ತಿ ಯಾರು, ಆ ಒಂದು ಲೀಸ್ಟ್ ನಲ್ಲಿ ಯಾರು ಮೃತಪಟ್ಟಿದ್ದಾರೆ ಅನ್ನೋದನ್ನ ಮೊದಲಿಗೆ ಐಡೆಂಟಿಫೈ ಮಾಡ್ಕೊಳ್ತಾರೆ. ಅದಾದ ನಂತರ ಅವರ ಕುಟುಂಬಸ್ಥರಿಗೆ ಕರೆ ಮಾಡಿ ಅಥವಾ ಕುಟುಂಬಸ್ಥರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಂದಿ ಕುಟುಂಬಸ್ಥರು ಕೂಡ ಘಟನಾ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಬಂದು ನಮ್ಮ ಏನು ಕುಟುಂಬಸ್ಥರು ಈ ಒಂದು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅಂತೇಳಿ ಅವರು ಕೂಡ ಬಂದು ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯ ಐಡೆಂಟಿಟಿ ಪತ್ತೆ ಹಚ್ಚಿದ ನಂತರ ಇವೆಲ್ಲವನ್ನು ಕೂಡ ಪೊಲೀಸರು ಮುಂದಿನ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಮೊದಲ ಹಂತದಲ್ಲಿ ಆ ಬಾಡಿಗಳನ್ನ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಬಿಕಾಸ್ ಆ ಸೀಟ್ಗಳಿಗೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಬಾಡಿ ಹಚ್ಕೊಂಡಿರೋದ್ರಿಂದ ಅದನ್ನ ಕತ್ತರಿಸಿ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಈಗ ಸದ್ಯ ಪೊಲೀಸರು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದೇಶಿ ಸಂದೇಶ್, ಆಗ್ಲೇ ನಮ್ಮ ತುಮಕೂರು ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಶಿರಾದಿಂದಲೇ ಈ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಈ ಚಿತ್ರದುರ್ಗ ತನಕ, ಆ ಘಟನಾ ಸ್ಥಳದ ತನಕ ಸುಮಾರು 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ಈ ಬೆಂಗಳೂರು ಕಡೆಯಿಂದ ಹೋಗುವಂತಹ ಟೈಮ್ನಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಸಂದೇಶ್? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಆ ಬಗ್ಗೆ? ವಿದೇಶಿ ಈ ಒಂದು ಘಟನಾ ಸ್ಥಳ ಏನಿದೆ ಅಂದ್ರೆ ಜವನಗೊಂಡನಹಳ್ಳಿ, ಈ ಒಂದು ಜಾಗದಿಂದ ಸುಮಾರು ಒಂದು
3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಬಿಕಾಸ್ ಇಲ್ಲಿ ರಸ್ತೆ ಕಾಮಗಾರಿಗಳು ಕೂಡ ಈ ಒಂದು ನ್ಯಾಷನಲ್ ಹೈವೇ ಅಲ್ಲಿ ನಡೀತಿರೋದ್ರಿಂದ ಇಲ್ಲಿ ಬೆಂಗಳೂರಿನಿಂದ ಬರ್ತಿರುವಂತಹ ಏನು ವೆಹಿಕಲ್ಸ್ ಗಳಿದಾವೆ ಅವರಿಗೆ ಟ್ರಾಫಿಕ್ ಜಾಮ್ ಉಂಟಾಗೋದು ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಬಹುದು. ಬಿಕಾಸ್ ಸರ್ವಿಸ್ ರಸ್ತೆಯಲ್ಲೇ ಸುಮಾರು 3 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ರಿಂದ ಅವರು ಇಲ್ಲಿ ಆ ಒಂದು ಸಮಸ್ಯೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬಿಕಾಸ್ ಮುಖ್ಯ ರಸ್ತೆ ಈಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಬೆಂಗಳೂರಿಗೆ ಬರುವಂತವ್ರು ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ವೆಹಿಕಲ್ಸ್ ಗಳು ಫ್ರೀ ಮೂವ್ಮೆಂಟ್ ಆಗ್ತಾ ಇಲ್ಲ. ಆದ್ರೆ ಬೆಂಗಳೂರಿನಿಂದ ಚಿತ್ರದುರ್ಗದ ಕಡೆಗೆ ಬರುವಂತಹ ವೆಹಿಕಲ್ಸ್ ಗಳೇನಿದೆ ಅವರಿಗೆ ಒಂದು ಮಟ್ಟದಲ್ಲಿ ಅಂದ್ರೆ ಈ ಟ್ರಾಫಿಕ್ ಜಾಮ್ ಉಂಟಾಗ್ತಿರೋದ್ರಿಂದ ಒಂದು 3 ರಿಂದ 4 ಕಿಲೋಮೀಟರ್ ಅಂದ್ರೆ ಈ ಶಿರಾದಿಂದ ಸುಮಾರು ಒಂದು 30 ಕಿಲೋಮೀಟರ್ ಆದ ನಂತರ ಅಥವಾ 25 ರಿಂದ 30 ಕಿಲೋಮೀಟರ್ ಆದ ನಂತರ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಅದು ಕೂಡ ಒಂದು 3 ರಿಂದ 4 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಬಹುದು. ಯಾಕಂದ್ರೆ ಸರ್ವಿಸ್ ರಸ್ತೆಯಲ್ಲಿ ವೆಹಿಕಲ್ ಗಳು ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಅವರಿಗೆ ಈ ಒಂದು ಸಮಸ್ಯೆ ಅಂದ್ರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಕಂಪ್ಲೀಟ್ ಆಗಿ ಏನು ಟ್ರಾಫಿಕ್ ಅಂದ್ರೆ ಹೆವಿ ಜಾಮ್ ಕೂಡ ಇಲ್ಲ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಹಾಗಾಗಿ ಬೆಂಗಳೂರಿನಿಂದ ಯಾರೆಲ್ಲ ವೆಹಿಕಲ್ಸ್ ಗಳಲ್ಲಿ ಬರ್ತಾರೆ ಅವರು ಕೂಡ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ಅದು ಕೂಡ ಒಂದು 3 ರಿಂದ 4 ಕಿಲೋಮೀಟರ್ ವರೆಗೂ ಮಾತ್ರ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಹಾಗಾಗಿ ಈಗ ಒಂದ್ ಸೈಡ್ ಏನ್ ಆಗ್ತಾ ಇದೆ ಅದನ್ನು ಕೂಡ ತೆರವು ಮಾಡುವಂತ ಅಥವಾ ಅವ್ರನ್ನು ಕೂಡ ಮೂವ್ಮೆಂಟ್ ಅನ್ನ ಫಾಸ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇದನ್ನು ಕೂಡ ತೆರವು ಮಾಡೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನ ಕೂಡ ಈಗ ಸದ್ಯ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ಸರ್ವಿಸ್ ರಸ್ತೆಯಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ವಿದ್ಯಾರ್ಥಿ ಸಂದೇಶ್. ಈಗ ಕಂಟೈನರ್ ಏಕಾಏಕಿ ಈ ರೀತಿ ನಿಯಂತ್ರಣ ಕಳ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನುವಂಥ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಬ್ರೇಕ್ ಫೇಲ್ ಆಯ್ತಾ ಅಥವಾ ಆತ ನೆದ್ದೆಯ ಮಂಪರಿನಲ್ಲಿದ್ನ, ಆತನೂ ಕೂಡ ಜೀವ ಕಳ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಸಂದೇಶ್? ವಿದುಶ್ರೀ, ಇಲ್ಲಿ ಮೇಲ್ನೋಟಕ್ಕೆ ಈ ಒಂದು ನ್ಯಾಷನಲ್ ಹೈವೇ ಏನಿದೆ, ಈ ನ್ಯಾಷನಲ್ ಹೈವೇಯಲ್ಲಿ ಯೂಶುವಲಿ ವೆಹಿಕಲ್ಸ್ ಗಳನ್ನ ಪುಣೆ ಮುಖಾಂತರವಾಗಿ ತೆಗೆದುಕೊಂಡು ಬರುವಂತ ಕೆಲಸವನ್ನ, ಯಾಕಂದ್ರೆ ಇದು ಪುಣೆ ಟು ಬ್ಯಾಂಗ್ಳೂರ್ ಹೈವೇ ಆಗಿರೋದ್ರಿಂದ ಸಾಕಷ್ಟು ಲೋಡ್ ಗಳನ್ನ ತುಂಬಾ ದೂರದಿಂದ ಅವರು ತೆಗೆದುಕೊಂಡು ಬರ್ತಾರೆ. ಈಗ ಈಗಾಗಲೇ ಬೆಳಗಿನ ಜಾವ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಚಾಲಕ ಕೂಡ ನಿದ್ದೆಯ ಮಂಪರ್ನಲ್ಲಿರ್ತಾರೆ. ಚಾಲಕರು ಕೂಡ ಸಾಕಷ್ಟು ಇಲ್ಲಿ ಆಗುವಂತ ಬಹುತೇಕ ಅಪಘಾತಗಳು ಅಥವಾ ಆಕ್ಸಿಡೆಂಟ್ಗಳು ಕೂಡ ಚಾಲಕರ ನಿಯಂತ್ರಣ ತಪ್ಪಿ ಅಂದ್ರೆ ನಿದ್ದೆ ಮಂಪರ್ನಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಚಾಲಕರ ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್ ಗಳಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಡಿವೈಡರ್ ಮೇಲಿಂದ ಅಂದ್ರೆ ಒಂದು ಕಡೆ ಏನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಿದ್ದಂತ ಕ್ಯಾಂಟರ್ ವೆಹಿಕಲ್ ಏನಿದೆ ಅದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲಿಂದ ಆಪೋಸಿಟ್ ವೇಗೆ ಬಂದಿದೆ. ಅಂದ್ರೆ ಒಂದು ಬದಿಯಲ್ಲಿದ್ದಂತಹ ಕ್ಯಾಂಟರ್ ವೆಹಿಕಲ್ ಮತ್ತೊಂದು ಬದಿಗೆ ಆಪೋಸಿಟ್ ವೇಯಲ್ಲಿ ಡಿವೈಡರ್ ನ ಹತ್ತಿ ಬಂದಿದೆ. ಸೊ ದಟ್ ಡಿವೈಡರ್ ನ ಹತ್ತಿ ಬಂದಂತ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಸ್ಪೀಡ್ ಇರ್ತಾರೆ, ಅಂದ್ರೆ ಸುಮಾರು ಒಂದು 100-120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇರ್ತಾರೆ. ಸ್ಲೀಪರ್ ಕೋಚ್ ಆಗಿದೆ, ಜೊತೆಗೆ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಯಾವುದೇ ವೆಹಿಕಲ್ ಗಳು ಕೂಡ ಅಡ್ಡ ಬರೋದಿಲ್ಲ. ತುಂಬಾ ಸ್ಪೀಡ್ ಆಗಿ ವೆಹಿಕಲ್ಸ್ ಗಳು ಕೂಡ ಹೋಗ್ತಾ ಇರ್ತವೆ. ಅಂತ ಸ್ಪೀಡ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಪೋಸಿಟ್ ನಲ್ಲಿ ಇದ್ದಂತ ಒಂದು ಕ್ಯಾಂಟರ್ ವೆಹಿಕಲ್ ಬಂದು ಒಂದು ಬಸ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಕ್ಯಾಶುಯಲ್ ಆಗಿ ಅಂದ್ರೆ ಯೂಶಲಿ ಈ ರೀತಿಯ ಘಟನೆಗಳು ಹಾಗೆ ಆಗ್ತವೆ. ಹಾಗಾಗಿ ಈ ಒಂದು ಘಟನೆ ನಡೆದಿರೋದು ಅಷ್ಟೇ ಸುಮಾರು 100 ರಿಂದ 110 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಈ ಒಂದು ವೆಹಿಕಲ್ ಕೂಡ ಇರುತ್ತೆ, ಅಂದ್ರೆ ಬಸ್ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಆಪೋಸಿಟ್ ಇಂದ ಬಂದಂತಹ ಈ ಕ್ಯಾಂಟರ್ ವೆಹಿಕಲ್ ಏನಿದೆ, ಕ್ಯಾಂಟರ್ ವೆಹಿಕಲ್ ಡಿವೈಡರ್ ಅನ್ನ ದಾಟಿ ಯಾವಾಗ ಏಕಾಏಕಿ ಅಡ್ಡ ಬರುತ್ತೋ ಅಡ್ಡ ಬಂದಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈಗಾಗಲೇ ಕ್ಯಾಂಟರ್ ವೆಹಿಕಲ್ ನ ಚಾಲಕ ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ. ಈಗ ಸದ್ಯ ಬಸ್ ನಲ್ಲಿ ಮೃತಪಟ್ಟಿರುವ ಎಷ್ಟು ಜನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ತಿದ್ದಾರೆ. ಓವರ್ ಆಲ್ ಆಗಿ ಒಟ್ಟು 11 ಜನ ಮೃತಪಟ್ಟಿದ್ರೆ 32 ಮಂದಿಯಲ್ಲಿ ಈಗಾಗಲೇ 11 ಮಂದಿ ಮೃತಪಟ್ಟಿರೋದು ಖಚಿತವಾಗಿದೆ. ಹಾಗಾಗಿ ಈಗ ಸದ್ಯ ಸ್ಥಳಕ್ಕೆ ಈಗಾಗಲೇ ತುಮಕೂರು SP ಅಶೋಕ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಚಿತ್ರದುರ್ಗ SP ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ವಿದ್ಯಾಶ್ರೀ ಸಂದೇಶ್, ಆಮೇಲೆ ಈ ಅಪಘಾತದ ಒಂದಿಷ್ಟು ಫೋಟೋಸ್ ಲಭ್ಯ ಆಗಿದ್ದಾವೆ, ಕೆಲವಂತೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ ನಾವು ವೀಕ್ಷಕರಿಗೆ, ಅಷ್ಟು ಹೃದಯ ವಿದ್ರಾವಕವಾಗಿದ್ದಾವೆ. ಆ ಸೀಬರ್ಡ್ ಬಸ್ನ ಖಾಸಗಿ ಬಸ್ನ ಚಾಲಕ ಏನಿದ್ದಾನೆ ಆತ ಕೂತ ಜಾಗದಲ್ಲಿ ಆ ಡ್ರೈವರ್ ಸೀಟ್ನಲ್ಲೇ ಸುಟ್ಟು ಕರಕಲಾಗಿದ್ದಾನೆ. ಬಹುತೇಕ ಅಂದ್ರೆ ಬಸ್ನ ಮುಂಭಾಗವೂ ಸಂಪೂರ್ಣ ನಜ್ಜುಗುಜ್ಜಾ ಹೋಗ್ಬಿಟ್ಟಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಸಂದೇಶ್, ವಿದೇಶಿ ಖಂಡಿತವಾಗ್ಲು, ಯಾಕಂದ್ರೆ ಇಲ್ಲಿ ಸ್ಥಳದಲ್ಲಿ ಆ ವೆಹಿಕಲ್ ಅನ್ನ ನಾವು ಅಬ್ಸರ್ವ್ ಮಾಡ್ತಿದ್ರು ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಆ ವೆಹಿಕಲ್ ಕೂಡ ಅಂದ್ರೆ ಆ ಇಂಜಿನ್ ನ ಪಾರ್ಟ್ ಏನಿದೆ ಆ ಇಂಜಿನ್ ನ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜು ಆಗಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಒನ್ ಲೇಯರ್ಗೆ ಅಂದ್ರೆ ಒಳಗಡೆ ಯಾರು ಕೂಡ ಇರೋದಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಇಂಜಿನ್ ಕಂಪ್ಲೀಟ್ ಆಗಿ ಫ್ಲೆಡ್ಜ್ ಆಗ್ಬಿಟ್ಟಿದೆ. ಸೊ ದಟ್
ಅಲ್ಲೇ ಮೃತಪಟ್ಟಿರುವಂತ ಚಾನ್ಸಸ್ ಇದೆ. ಅಂದ್ರೆ ಕ್ಯಾಂಟರ್ನ ಚಾಲಕ ಇಲ್ಲೇ ಮೃತಪಟ್ಟಿದ್ದಾರೆ. ಬಿಕಾಸ್ ಮುಂದಿನ ಭಾಗದಲ್ಲಿ ಆದ್ರೆ ಆ ಇಂಜಿನ್ ಕೆಳಭಾಗದಲ್ಲಿ ಇರುವಂತಹ ಟೈರ್ಸ್ ಏನಿದೆ, ಟೈರ್ಗಳು ಕೂಡ ಕಂಪ್ಲೀಟ್ ಆಗಿ ಏನಿಲ್ಲ, ಅಂದ್ರೆ ಆ ಟೈರ್ ನ ಪಾರ್ಟ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಸೋ ದಟ್ ಈ ಒಂದು ಅಪಘಾತ ಸಂಭವಿಸಿದಂತ ಸಂದರ್ಭದಲ್ಲಿ ಕ್ಯಾಂಟರ್ನ ಚಾಲಕ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ, ಅಂದ್ರೆ ಇಲ್ಲಿ ಸ್ಥಳೀಯರ ಮಾಹಿತಿ ಪ್ರಕಾರವಾಗಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಪ್ರಮುಖವಾಗಿರುವಂತದ್ದು ಆ ಬಸ್ ನಲ್ಲಿ ಏನಿದೆ, ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಇದು ಡಿಕ್ಕಿ ಹೊಡೆದ ನಂತರ ಬಸ್ ಕೂಡ ಒಂದ್ ಸ್ವಲ್ಪ ಮುಂದೆ ಹೋಗಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಸುಮಾರು ಒಳಗಿದ್ದಂತಹ ಪ್ರಯಾಣಿಕರಿದ್ರು, ಆ ಪ್ರಯಾಣಿಕರು ಕೂಡ ಅಲ್ಲಿಂದ ಅಂದ್ರೆ ಆ ಬಸ್ ನ ಒಳಗಿಂದ ಕೆಳಗಿಳಿದು ಓಡು ಹೋಗ್ತಾರೆ. ಯಾಕಂದ್ರೆ ಈಗಾಗ್ಲೇ 20ಕ್ಕೂ ಹೆಚ್ಚು ಪ್ರಯಾಣಿಕರು ಆ ಬಸ್ನಿಂದ ಇಳಿದು ಹೊರಗಡೆ ಬಂದಿದ್ರು, ಅಂದ್ರೆ ರೆಸ್ಕ್ಯೂ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಒಳಗಿರುವಂತಹ ಮೃತದೇಹಗಳೇನಿದೆ ಅವನ್ನ ಹೊರತೆಗೆಯುವುದಕ್ಕೆ ಈಗ ಸದ್ಯ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಈಗ ಸ್ಥಳದಲ್ಲೂ ಕೂಡ ಈಗಾಗ್ಲೇ ಟ್ರಾಫಿಕ್ ನ ವಾತಾವರಣ ಏನಿತ್ತು ಘಟನೆ ನಡೆದಂತ ಸಂದರ್ಭದಲ್ಲಿ ಅದು ರೆಡ್ಯೂಸ್ ಆಗ್ತಾ ಇದೆ. ಜೊತೆಗೆ ಬೆಳಗ್ಗೆ ಕೂಡ ವೆಹಿಕಲ್ಸ್ ಗಳು ಜಾಸ್ತಿ ಇರೋದ್ರಿಂದ ಈಗ ಸರ್ವಿಸ್ ರಸ್ತೆಯಲ್ಲಿ ಕೂಡ ಸಾಕಷ್ಟು ವೆಹಿಕಲ್ ಗಳು ಈಗಾಗಲೇ ಟ್ರಾವೆಲ್ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ಟ್ರಾಫಿಕ್ ನಿಯಂತ್ರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಕಂಪ್ಲೀಟ್ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. ದಿವ್ಯಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಜವನಗೊಂಡನಹಳ್ಳಿಯಲ್ಲಿ ಸಂಭವಿಸಿದಂತಹ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 11 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸುಮಾರು 16 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಡಾಕ್ಯುಮೆಂಟ್ ಕೂಡ ಲಭ್ಯವಾಗಿದೆ. 16 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಳಿದಂಥವರ ನಂಬರ್ ನಾಟ್ ರೀಚಬಲ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಕೆಲವರ ಫೋನ್ ಸ್ವಿಚ್ ಆಫ್ ಆಗಿದೆ, ಕೆಲವರು ಕಾಲನ್ನು ಪಿಕ್ ಮಾಡ್ತಾ ಇಲ್ಲ. ಬಹುಶಃ ಆ ಪ್ರಯಾಣಿಕರು ಜೀವ ಕಳ್ಕೊಂಡಿರುವಂತಹ ಸಾಧ್ಯತೆ ಇದೆ. 16 ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಇದು ಅಧಿಕೃತವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸುಮಾರು 11 ಜನ ಪ್ರಾಣವನ್ನ ಕಳ್ಕೊಂಡಿರೋ ಬಗ್ಗೆ ಸದ್ಯಕ್ಕೆ ಡೀಟೇಲ್ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತಹ ಆತಂಕ ಕೂಡ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಟ್ಟು 11 ಜನ ಜೀವ ಕಳ್ಕೊಂಡಿದ್ದಾರೆ. ಖಾಸಗಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಿದ್ದು ಒಟ್ಟು 29 ಜನ. 9 ಜನ ಗಾಯಾಳುಗಳಿಗೆ ಹಿರಿಯೂರು, ಶಿರಾ ಹಾಗೆ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಮೃತದೇಹಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಸಾಗಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನ ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಒಟ್ಟು 11 ಮಂದಿ ಜೀವ ಕಳ್ಕೊಂಡಿರೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಖಾಸಗಿ ಬಸ್ನ ಚಾಲಕ ಪ್ರಾಣವನ್ನ ಕಳ್ಕೊಂಡಿದ್ದಾನೆ, ಜೊತೆಗೆ ಕಂಟೈನರ್ ಲಾರಿಯ ಚಾಲಕ ಕೂಡ ಜೀವ ಕಳ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ.